ಬ್ಯಾಕ್ ಟು ಐಶ್ವರ್ಯ ವ್ಲಾಗ್ಸ್. ಇವಾಗ ಏನು ಮಾಡ್ತಿದ್ದೀವಿ? ಈಗ ನಾವು ಮೊಟ್ಟೆ ಬೋಂಡ ಮಾಡ್ತಾ ಇದ್ದೀವಿ. ಹೆಂಗ್ ಮಾಡ್ತೀವಿ ನೋಡೋಣ ಬನ್ನಿ. ಫಸ್ಟು ಮೊಟ್ಟೆನ ಬೇಯಕ್ಕೆ ಇಟ್ಕೊಬೇಕು. ಬೆಂದಾದ್ಮೇಲೆ ನೆಕ್ಸ್ಟ್ ಏನೇನು ಮಾಡ್ಬೇಕಂತ ಹೇಳ್ತೀವಿ ಬನ್ನಿ. ಇವಾಗ 2 ಕಪ್ ಕಡಲೆ ಹಸಿ ಹಿಟ್ಟು ಹಾಕ್ಕೊಬೇಕು. ಹಾಫ್ ಕಪ್ ಅಕ್ಕಿ ಹಸಿಟ್ಟು, ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿನ ಬಲ್ಲ, ಉಪ್ಪು ಹಾಕೋಣ, ಆಮೇಲೆ ಖಾರದ ಪುಡಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಅಂತ ನಾನು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ, ಆಮೇಲೆ ಪೆಪ್ಪರ್ ಪೌಡರ್. ಈಗ ಪೆಪ್ಪರ್ ಹಾಕೊಳ್ಳೋಣ ಸ್ವಲ್ಪ. ಇವಾಗ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಗಟ್ಟಿ ಬರಬೇಕು, ತೆಳ್ಳ ಮಾಡ್ಕೊಳ್ಬೇಡಿ. ಎಗ್ ಬೋಂಡಾಗೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಹಾಕು ಮೇಘನ ನೀರಂಗೆ. ನೀನು ನಿಧಾನಕ್ಕೆ ಹಾಕು, ದಬ ದಬ ಇದೆಯಾ. ಆಮೇಲೆ ಎಗ್ ಬೋಂಡ ರೆಸಿಪಿ ಇವತ್ತು ಒಂದೇ ಇವರಿಬ್ರದು. ಈ ಥರ ಸ್ವಲ್ಪ ಕಲಿಸ್ಕೊಬೇಕು, ಇನ್ನು ಹಾಕಬೇಕು ನೀರು. ಈ ಥರ ಇರೋವರೆಗೂ ಕಲಿಸ್ಕೊಂಡು ಆಮೇಲೆ ನಿಧಾನಕ್ಕೆ ನೀರು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಳ್ಳಿ. ಇದು ಸ್ವಲ್ಪ ನೀರು ಹಾಕು ಅಂದರೆ ಮೇಘ ತೆಗ್ದಿದೆ ಉಯ್ದುಬಿಡ್ತು. ಇವಾಗ ಕರೆಕ್ಟಾಗಿ ಆಯ್ತು. ಈಗ ಮಿಸ್ ಆಗಿದೆ, ಪಾಯಸ ಆಗಿರೋದು. ಕಲಸಿ ಇನ್ನ ನೀಟಾಗೆ ಮಿಕ್ಸ್ ಮಾಡಿ. ಇನ್ನ ಈ ಥರ ಗಟ್ಟಿಗಿರಬೇಕು, ತೆಳ್ಳಗೆ ಮಾಡ್ಕೊಂಬಿಡಿ. ನೋಡಿ ಈ ಥರ ಗಟ್ಟಿಗೆ ಬರಬೇಕು. ಗೈಸ್, ನೀವು ಟೇಸ್ಟ್ ನೋಡಿಕೊಂಡು ಮತ್ತೆ ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಸಪ್ಪೆ ಇತ್ತು ಅಂದ್ಬಿಟ್ಟು ನಾವು ಮತ್ತೆ ಆ್ಯಡ್ ಮಾಡಿಕೊಂಡು, ನೀವು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಗಂಟಿಲ್ಲದೆ ಇರೋ ಥರ ನೀಟಾಗಿ ಇದು ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಬೇಯಿಸ್ಕೊಂಡು ಸುಳ್ಕೊಂಡು ಇಟ್ಟಿದ್ದೀವಿ. ಇದು ಸ್ವಲ್ಪ ಹೊಸದು, ಅದಕ್ಕೆ ಎಲ್ಲ ಕಿತ್ತೋಗ್ಬಿಟ್ಟೈತೆ. ಇದು ಮ್ಯಾರಿನೇಟಿಂಗ್ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ರೋಲ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ಎಣ್ಣೆಗೆ ಹಾಕಬೇಕು. ಇಲ್ಲಿ ಬರ್ತಾನೆ. ಈಗ ಮೊಟ್ಟೆಗೆ ಖಾರ ಉಪ್ಪು ಹಾಕ್ಕೊಳ್ಳೋಕ್ಕೆ ಇದು ಹಾಕು. ಸ್ವಲ್ಪ ಸಾಲ್ಟು, ಹಾಕೋ ಬೇಗ. ಇವನೊಬ್ಬ ಇಷ್ಟ ಖಾರದ ಪುಡಿ ಅಷ್ಟು ಮದುವೆಗೆ ಅಷ್ಟೇ ಮೇಘನ. ಮೊಟ್ಟೆಗೆ ಅಷ್ಟೇನಕ್ಕೆ ಅಷ್ಟು ಮದುವೆಗೆ ಅಷ್ಟೇನಾ ಅಂತೆ. ಇದು ಪ್ರಾಜೆಕ್ಟ್ ವರ್ಕ್ ತಗೊಬರೋದು, ಇವನು ಮಾಡೋದು. ಸ್ವಲ್ಪ ಅರಿಶಿನ, ಸ್ವಲ್ಪ ಪೆಪ್ಪರ್, ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದೊಂದೇ ತೊಗೊಂಡು ಅದರಲ್ಲಿ ರೋಲ್ ಮಾಡಿ ಸೈಡಿಗೆ ಇಡೋಣ. ಆ ಥರ ಹಿಂಗೆ ಮಾಡ್ಕೊಳ್ಬೇಕು. ಸ್ವಲ್ಪ ಖಾರ ಉಪ್ಪು ಮೊಟ್ಟೆಗೆ ಹಿಡಿಲಿ ಅಂತ.
ಆ ಥರ ಫುಲ್ಲು ಮಿಕ್ಸ್ ಮಾಡ್ಕೊಳ್ಬೇಕು. ಹಿಂಗೆ ಸೈಡಲ್ಲಿ ಇಟ್ಕೊಳ್ಳಿ ಒಂದೊಂದೇ ಮಾಡಿ ಎಲ್ಲನೂ. ಈ ಥರ ಫುಲ್ಲು ಮಿಕ್ಸ್ ಮಾಡಿಕೊಂಡು ಇವಾಗ ಎಣ್ಣೆಗೆ ಹಾಕೋಣ. ಬನ್ನಿ, ಅದಕ್ಕೆ ಹಾಕಿ ಎಣ್ಣೆಗೆ ಹಾಕಬೇಕು. ಬನ್ನಿ ತೋರಿಸ್ತೀನಿ ಹಿಂಗೆ ಹಾಕೋದಂತ. ಈ ಥರ ಅದರೊಳಗಡೆ ಮಿಕ್ಸ್ ಹಾಕೊಬೇಕು. ಒಂದು ತಿಕ್ ಪೇಸ್ಟ್ ಬರೋ ಥರ. ಮೊಟ್ಟೆ ಕಾಣಂಗೆ ಹಾಕೋಬೇಡಿ. ಮೊಟ್ಟೆ ಕಾಣಿಸಿದ್ರೆ ಎಣ್ಣೆ ಎಲ್ಲ ಹಾಕಿದಾಗ ಡಮ್ ಡಮ್ ಅಂದ್ಬಿಡುತ್ತೆ. ಅದಕ್ಕೆ ನೀಟಾಗೆ ಕವರ್ ಮಾಡಿಕೊಂಡು ಆ ಥರ ಎಣ್ಣೆ ಒಳಗೆ ಬಿಡಿ. ಈ ಡಮ್ ಅನ್ನತ್ತೆ ಕಣೋ ಇವಾಗ ಎಣ್ಣೆ. ಹಾಂ, ಇವಾಗ ಇನ್ನೊಂದು ನನಗೆ ಎಣ್ಣೆ ಅಂದರೆ ಭಯ. ಅದಕ್ಕೆ ಇವನ ಕೈಲಾಗ ಇವನಂದರೆ ಅದರಲ್ಲಿ ಪರ್ಫೆಕ್ಟ್ ಮಾಡೋದ್ರಲ್ಲಿ, ಅದೆಲ್ಲ. ಅದಕ್ಕೆ ಇದಕ್ಕೂ ಹಾಕು, ಅದಕ್ಕೂ ಹಾಕು. ಸುಮ್ಮನೆ ಇರೋ, ನಂಗೆ ಭಯ ಆಯ್ತು. ನೋಡಿ ಇವಾಗ ಹಿಂಗೆ ಹಾಕೋರೆ. ನಾನೇ ಮಾಡಿರೋದು. ಇನ್ನೆಷ್ಟೈತೆ? 3 ಐತೆ. 3 4 ಇದು ಹಾಕಿದ್ರೆ ಮುಗೀತು. ಈಗ ಅದು ಕಟ್ಟಿಂಗ್ ಎಲ್ಲ ಮಾಡಿ ಫಿಲ್ಲಿಂಗ್ ತೋರಿಸ್ತೀನಿ ಹಿಂಗೆ ಮಾಡೋದಂತ. ಹಿಂಗೆ ಬೇಯಿಸ್ಕೊಳ್ಳಿ ಎಣ್ಣೆಲ್ಲ ಹಾಕೊಂಡು. ಅಂತ ಗೈಸ್ ಡಮ್ ಅಂತ ಓಡಿ ನೋಡಿ ಎಲ್ಲಿಗೆ ಬಂದವನಿ ಓಡ್ಕೊಂಡು ಡಮ್ ಅಂದಿದ್ಕೆ. ಇವಾಗ ಗೈಸ್ ಅದನ್ನು ನೀಟಾಗಿ ಆಫ್ ಮಾಡ್ಕೊಳ್ಳಿ. ಒಂದು ಫುಲ್ ಮೊಟ್ಟೆ ಹಾಕೋದಲ್ವ, ಅದಕ್ಕೆ ಅದನ್ನು ಅರ್ಧಕ್ಕೆ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಕಟ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಎಲ್ಲದಕ್ಕೂ ಮಧ್ಯಕ್ಕೆ. ಈರುಳ್ಳಿ ಎಲ್ಲ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಮಧ್ಯ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಈರುಳ್ಳಿ ಹಾಕಿದ್ರೆ, ಅದಕ್ಕೋಸ್ಕರ ನಾವು ಈರುಳ್ಳಿ ಹಾಕಿದ್ದೀವಿ. ಈಗ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಳ್ಳಿ ಅದ್ರ ಮೇಲ್ಗಡೆ. ಸವಿಯಲು ಸಿದ್ಧ. ಲೆಫ್ಟ್ ಹ್ಯಾಂಡಲ್ಲಿ ಹೇಳಪ್ಪ, ತಿನ್ನಪ್ಪ. ಹೆಂಗೈತೆ ಹೇಳಪ್ಪ. ತಿಂದೇ ಇಲ್ಲ ಫಸ್ಟ್ ಟೈಮ್. ಮತ್ತೆ ಫೇಕ್ ರಿವ್ಯೂ ಕೊಡಬೇಡಿ, ತಿಂದೇಳಿ. ಥ್ಯಾಂಕ್ಸ್ ಫಾರ್ ಗೌತಮ್, ಅವನದೇ ಎಲ್ಲ ರೆಸಿಪಿ. ಹೆಂಗೈತೋ? ಹಿಂಗ್ ಬಾ. ಹಾಂ ಹೇಳು, ಹೆಂಗೈತೆ? ಹೆಂಗೈತೆ ಮೇಘನಾ? ಇವಾಗ ನಾವು ತಿನ್ನೋಣ. ಸಂಡೇ ಸ್ಪೆಷಲ್ ಚಿಕನ್ ಸಾಂಬಾರು. ಅದು ಎಲ್ಲಿಂದ? ತುಮಕೂರಿಂದ ಬಂದಿದೆ, ನಮ್ಮ ಅತ್ತೆ ಮನೆಯಿಂದ ನಮಗೆ ಅಂತ. ಸಂಡೇ ಏನು ಅಡುಗೆನೇ ಮಾಡೋಂಗಿಲ್ಲ ನಮಗೆ. ನಮ್ಮ ಅತ್ತೆ ಮನೆಯಿಂದ ಊಟ ಕೊಟ್ಟು ಕಳಿಸ್ತಾರೆ. ನನಗಿಷ್ಟ ಚಿಕನ್ ಅಂತ ನೋಡಿ. ಥ್ಯಾಂಕ್ ಯು ಸೋ ಮಚ್ ಅತ್ತೆ.